ಮೊನ್ನೆ ರಾತ್ರಿ ನಾನು ಆ ಭಾಗಕ್ಕೆ ಹೋದಾಗ ಆ ಪ್ರಮುಖವಾದಂತ ರಸ್ತೆ ಒಳಗಡೆನೆ ಒಂದು ಮನೆ ಒಳಗಡೆ ದೇವರನ್ನ ಇಟ್ಟು ಪೂಜೆ ಮಾಡ್ತಾ ಇದ್ರು. ಮುಸಲ್ಮಾನರ ಹಬ್ಬದ ಹಿನ್ನೆಲೆಯಲ್ಲಿ ಅದ್ರ ಪರಿಣಾಮ ಎದುರುಗಡೆ ಇರೋಂಥ ಹಿಂದೂಗಳು ಏನಾರು ಹೋಗಿ ತಡೆದ್ರ ನನಗೆ ನೋಡಕ್ ಆಗ್ತಾ ಇಲ್ಲ ಅಂತ ಹೇಳಿ. ನಮಗೆ ಮುಕ್ಕೋಟಿ ದೇವತೆಗಳ ಜೊತೆಗೆ ಈ ಅಲ್ಲ ನಮಗೆ ದೊಡ್ಡನಲ್ಲ. ಅಲ್ಲನನ್ನು ಕೂಡ ನಾವು ಎಲ್ಲೋ ಒಂದ್ ಕಡೆಗೆ 300 ಮುಕ್ಕೋಟಿ ದೇವತೆಗಳ ಜೊತೆ ಅಲ್ಲನ್ನು ಸೇರಿಸ್ಕೊಳ್ಳೋ ನಮಗೆ ಏನ್ ಬೇಜಾರಿಲ್ಲ. ಆದ್ರೆ ಒಬ್ಬ ನಾಗ ದೇವತೆಯನ್ನ, ಒಬ್ಬ ಗಣೇಶನನ್ನ ಬೇಡ ಅಂತ ಹೇಳುವಂತ ಮುಸಲ್ಮಾನ್ ಸಮಾಜದ ವ್ಯಕ್ತಿಗಳ ಜೊತೆಗೆ ನಮ್ದು ಸಂಬಂಧ ಇಲ್ಲ ರೀ. ನಾವೇಗ್ ನಡ್ಕೊಳ್ತಿದ್ದೇವೆ ನೀವು ಹಾಗೆ ನಡ್ಕೊಳ್ಬೇಕು. ನಾವ್ ಯಾವತ್ತೂ ಅಲ್ಲ ಬೇಡ ಅಂತ ಹೇಳಿಲ್ಲ, ಅಲ್ಲಿ ಇಡಬೇಡಿ ಅಂತ ಹೇಳಿದೀವಿ ನಾವು. ರಾಮಣ್ಣ ಶೆಟ್ಟಿ ಪಾರ್ಕ್ ದೇವಸ್ಥಾನದ ಎದುರುಗಡೆ ಇವತ್ತು ದಿವಸ ಬೆಂಕಿ ಹಾಯ್ತಾರೆ. ಅಲ್ಲಿ ಚಟುವಟಿಕೆ ನಡೆಯುತ್ತೆ ಮುಸಲ್ಮಾನ್ ಸಮಾಜದ್ದು. ಅಲ್ಲಿರುವಂತ ಹಿಂದೂಗಳು, ಅಲ್ಲಿರುವಂತ ದೇವಸ್ಥಾನದ ಅರ್ಚಕರು ನೀನ್ ಮಾಡ್ಬೇಡ ಅಂತ ಯಾವತ್ತೂ ಹೇಳಿಲ್ಲ ರೀ. ಭೀಮೇಶ್ವರ ದೇವಸ್ಥಾನದ ಹತ್ರ ಬಂದು ಅಲ್ಲಿ ಚಂದ್ರನ ನೋಡ್ಕೊಂಡು ಹೋಗ್ತಾರೆ, ನೀರನ್ನು ನೋಡ್ಕೊಂಡು ಹೋಗ್ತಾರೆ. ಬೇಡ ಅಂತ ಹೇಳಿಲ್ಲಲ್ಲ ನಾವು. ಆದ್ರೆ ಇದನ್ನ ಬೇರೆ ರೀತಿ ನೀವು ಅರ್ಥ ಮಾಡ್ಕೊಂಡು ಮನೆ ಎದುರುಗಡೆ ದೇವಸ್ಥಾನ ಇರಬಾರ್ದು, ಕಣ್ಣಿಗೆ ಕಾಣಬಾರ್ದು ನನಗೆ ಅಂತ ಹೇಳಿದ್ರೆ ನಿನ್ನ ಕಣ್ಣನ್ನ ಜನ ಅಲ್ಲ ಭಗವಂತನೇ ಗೀತಾಕ್ಬಿಡ್ತಾನೆ. ಅದು ಒಳ್ಳೇದಲ್ಲ. ಆ ಕೃತ್ಯಕ್ಕೆ ಅವಕಾಶ ಕೊಡೋದಿಲ್ಲ, ಆಗ್ಕೂಡುದು. ಆದ್ರೆ ಅವನು ಇಲ್ಲಿ ಇರ್ಕೂಡುದು. ರಕ್ಷಣಾ ವ್ಯವಸ್ಥೆ ಅದು ಮಾಡಿ ಮನೆ ನೋಡಿ ಅಂತ ಕೆಲಸವನ್ನ ಕಾರ್ಪೊರೇಷನ್ ಮಾಡಬೇಕು ಅಂತ ಆಗ್ರಹ ಮಾಡ್ಲಿಕ್ಕೋಸ್ಕರ ನಾವು ಬಂದಿದ್ದೇವೆ. ವಿನಾಯಕ ವಿಗ್ರಹವನ್ನ ಊಟಕಂದು ನಮ್ಮ ಶಿವಮೊಗ್ಗದಲ್ಲಿ, ಶಿವಮೊಗ್ಗ ನಗರದಲ್ಲಿ ಯಾವುದೇ ಇತ್ತಿ ಆ ಭಾಗದಲ್ಲಿ ಅಕ್ರಮ ಕಟ್ಟಂತಂದ್ರೆ ಆ ಒಂದು ಅಕ್ರಮ ಕಟ್ಟಡ ಅಲ್ಲಿ ಯಾವುದೇ